ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ನಮಸ್ಕಾರ. ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ, ವಿಶೇಷವಾಗಿ ನಿನ್ನೆ ದಿನ ಅಂದರೆ ಮಂಗಳವಾರ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಉತ್ತರ ಕರ್ನಾಟಕದ ಗಂಡು ಬಿಟ್ಟಿನ ಕಲಾವಿದ ರಾಜು ತಾಳಿಕೋಟೆ ಎಂದು ಯಾರಿಗೆ ಗೊತ್ತಿಲ್ಲ ಹೇಳಿ, ಇಡೀ ಕರ್ನಾಟಕದಾದ್ಯಂತ ತಮ್ಮದೇ ಆದಂಥ ಒಂದು ವಿಶೇಷ ಶೈಲಿಯ ಉತ್ತರ ಕರ್ನಾಟಕ ಶೈಲಿಯ ಒಂದು ಛಾಪನ್ನು ಮೂಡಿಸಿ ಬರೀ ವೃತ್ತಿ ರಂಗಭೂಮಿ ಅಷ್ಟೇ ಅಲ್ಲದೆ ಕಿರುತೆರೆ ಮತ್ತು ಬೆಳ್ಳಿ ಪರದೆ ಮೇಲೆ ತಮ್ಮದೇ ಆದಂಥ ಮತ್ತೊಂದು ಅಚ್ಚನ್ನು ಹುಟ್ಟಿಸಿದಂಥದ್ದು. ಅವರದೇ ಆದಂಥ ಶೈಲಿಯಲ್ಲಿ ಅವರು ರಾಜು ತಾಳಿಕೋಟೆ ಅಂದರೆ ಯಾರು ಅನ್ನೋದನ್ನು ಒಂದು ಗುರುತಿಸಿಕೊಟ್ಟಂಥದ್ದು. ಅಂಥ ಒಬ್ಬ ಮಹಾನ್ ರಾಜು ತಾಳಿಕೋಟೆ ನಮ್ಮನ್ನು ಅಂದರೆ ನಿನ್ನೆ ಆಗಲಿ ಬಹಳ ದುಃಖಕರ ಸಂಗತಿ ಆಯಿತು. ಯಾಕಂದರೆ ತುಂಬಲಾಗದ ನಷ್ಟ ಅಂತ ನಾವು ಹೇಳ್ತೀವಿ. ಅಂಥ ಒಬ್ಬ ಮಹಾನ್ ಕಲಾವಿದ, ಆ ಕಲಾವಿದನಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ಅವರು ಕೂಡ ಕಲಾವಿದರು, ಅವ್ರ ಹೆಂಡತಿ ಕೂಡ ಕಲಾವಿದರು. ಆ ಒಂದು ಕಲಾದ ಒಂದು ಇವತ್ತಿನ ರಂಗಾಯಣದ ಒಂದು ನಿರ್ದೇಶಕರಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಕಲೆಗೆ ಸಂಬಂಧಪಟ್ಟಂಥ ಕ್ಷೇತ್ರಗಳಲ್ಲಿ ಅಚ್ಚು ಮೂಡಿಸಿ ಇವತ್ತು ನಾಟಕ ಕಂಪನಿಯಲ್ಲಿ ಕಲಿಯುಗದ ಕುಡುಕ ಅಂದರೆ ಸಾಕು ಅದು ನೋಡದೆ ನಮ್ಮ ರಾಜು ತಾಳಿಕೋಟೆಯವರು. ಹಾಗಾಗಿ ಅವರ ಒಂದು ವಿಶೇಷ ವೃತ್ತಿ ಅಂದ್ಕೊಳ್ಳೋಣ. ಯಾಕಂದರೆ ಮನುಷ್ಯ ಸತ್ತ ಮೇಲೆ ಅವನ ಬೆಲೆ ಎಷ್ಟು ಅಂತ ಗೊತ್ತಾಗೋದು. ಹಾಗಾಗಿ ಬನ್ನಿ ಒಂದು ಕ್ಷಣ ಅವರ ಒಂದು ಯಾತ್ರೆ ಹೇಗಾಗ್ತಾ ಇದೆ ಅಂದರೆ ಅದಕ್ಕೆ ಜಾತ್ರೆ ಅಂತೀವಿ, ಆ ಜಾತ್ರೆ ನೋಡ್ಕೊಂಬರೋಣ ಬನ್ನಿ. ಅಲ್ಲೇ ಹೊರಗೆ ಇವ್ರಿಗೆ ಯಾರು ವ್ಯವಸ್ಥೆ ಮಾಡೋದು ಕೆಲಸ ಬಿಡ್ತೀನಿ ಸಂಬಂಧ ಅಲ್ಲಿ ಬರೋ ಬನ್ನಿ ಬನ್ನಿ ಸರ್ ಬನ್ನಿ ಬನ್ನಿ. हाँ हाँ ನೋಡೋಣ ಜರ ಕರಿ ಅಂತ ಮಸಾಲೆ ವೈಡರ್ ಸರಿ ಬ್ರದರ್ ಸರಿ ಯಾಕೆ ಬರ್ತೀರ
ಎಲ್ಲರಿಗೂ ನಮಸ್ಕಾರ. ಏನ್ ಮಾತಾಡ್ಬೇಕಾದ್ರೆ ತಿಳಿಯೋದಾಗೈತಿ. ಯಾಕಂತಂದ್ರೆ ಇದೆಲ್ಲ ಅನಿರೀಕ್ಷಿತ ಘಟನೆಗಳಿವು. ಯಾಕಂದ್ರೆ ಈಗ ಒಂದು 15-20 ದಿವಸದಿಂದ ಬಂದು ಇಲ್ಲಿ 2 ದಿವಸ ಇದ್ದು ಮಾಮನ ಜೊತೆ ಓಡಾಡಿ ಹೋದವ್ ನಾನು. ಆಕ್ಚುಲಿ ಹೇಳ್ಬೇಕಂತಂದ್ರೆ ಮಂಗಳೂರಿಗೆ ನೀನು ಬಾಲೆ 40 ದಿವಸ ಶೂಟಿಂಗ್ ಐತಿ, ನಿನಗೂ ಟೂರ್ ಹಾಕೈತಿ, ನನಗೂ ಶೂಟಿಂಗ್ ಐತಿ, ನನ್ನ ಜೊತೆಗೂ ಯಾರಿಲ್ಲ ಅಂತಂದ್ರೆ ಬಹುಶಃ ಹೋಗ್ಬೇಕಾಗಿತ್ತೇನೋ ಅಂತ ಇವತ್ತು ನನಗೆ ಬೇಜಾರು ಅನ್ಸಾಕತ್ತೈತಿ. ಅವ್ರ ಬಗ್ಗೆ ಏನ್ ಹೇಳೋದು, ಅವರಿಗೆ ಎಲ್ಲರೂ ಮಾವನ ಅಂತಾನೆ ಕರಿತೀವಿ ನಾವು. ಯಾಕಂತಂದ್ರೆ ಅಷ್ಟು ಹಚ್ಚೋ ಪ್ರೀತಿನ ಹಚ್ಕೊಂಡು ಮಾತಾಡ್ತಿದ್ರು ನಮ್ಮ ಬಗ್ಗೆ ಎಲ್ಲರೂ. ಆಮೇಲೆ ನಾವೇನಾದ್ರು ತಪ್ಪು ದಾರಿ ಹಿಡಿದ್ವಿ ಅಂತಂದ್ರೆ ಬೈದ್ ಬುದ್ಧಿ ಹೇಳೋರು. ಒಂದ್ ಹೆದರಿಕೆ ಇರ್ತಿತ್ತು ನಮ್ಗೆ ಅವ್ರ ಬಗ್ಗೆ. ಏನಾರು ನಾವು ತಪ್ಪು ಮಾಡಕತ್ತಂದ್ರೆ ನಮ್ಮ ರಾಜು ಮಾಮ ಬೈತಂತ. ಈಗ ಯಾರು ಬೈತಾರಪ್ಪ ಅಂತ ಅದ ಹೆದರಿಕೆ. ಯಾರು ಇಲ್ಲ ಬೈವ್ರಿಗೆ ನಮ್ಗೆ. ಏನ್ ಹೇಳುದು ಅಂತಿದ್ದವ, ಮಗನ ನಾ ಸಾಯಿ ಮಠ ಬಣ್ಣ ಹಚ್ಕೊಂಡ ಪಾಠ ಮಾಡ್ತಿದ್ಲಿ, ನೀವು ನಿಮ್ ಕೈಯಾಗ ಆಗಲ್ಲ ಅದು ಅಂತಿದ್ದ. ಅದು ಅಂದಂಗ ಬಣ್ಣ ಹಚ್ಕೊಂಡನ, ಸಾಯಿವರ್ಗು ಬಣ್ಣ ಹಚ್ಕೊಂಡನ ಸತ್ತ, ಕೆಲಸ ಮಾಡ್ಕೊಂತಾನ ಸತ್ತ. ಏನ್ ಹೇಳುದು, ನೀನ್ ಮೊನ್ನೆ ಮಾತಾಡೋಗಿನಿ ಇವತ್ತು ಹಿಂಗ ಅಂತಂದ್ರ ಏನ್ ಮಾತಾಡ್ಬೇಕು ಅನ್ನೋದ ಗೊತ್ತಿಲ್ಲ. ಆದ್ರೂ ನಮಗ್ ಬಾಳ ಕಲಿಸಿ ಹೋಗ್ಯಾನ, ಜೀವನದಾಗ ಹೆಂಗಿರ್ಬೇಕು ಅಂತೇಳಿ ತಿಳಿಸಿ ಹೋಗ್ಯಾನ. ಅವ ಹಾಕೊಟ್ಟ ದಾರಿಯೊಳಗ ನಾನಾತು, ನಮ್ಮ ಯುವ ಕಲಾವಿದರಾತು, ಪ್ರತಿಯೊಬ್ಬ ಕಲಾವಿದ್ರ ಚಟಾದಿನ್ರ ಆಗ್ಲಾರ್ದ ರಂಗಭೂಮಿ ತಾಯಿ ನಾವು ಸೇವೆ ಮಾಡ್ಬೇಕು ಅಂತೇಳಿ ಬೈತಿದ್ದ. ಅದನ್ನ ಪಾಲಿಸು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಅವನಿಗೆ ಮಾಡೋ ಉಪಕಾರ ಏನಪ್ಪಾ ಅಂತಂದ್ರ, ನಾವು ರಂಗಭೂಮಿನ ಇನ್ನೂ ಎತ್ತರ ಬೆಳೆಸಿದ್ರನ ಅವನ ಆತ್ಮಕ್ ಶಾಂತಿ ಸಿಗುತ್ತ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ ಅವರನ್ನಂತೂ ಆಗಲ್ಲ, ಅವ್ರು ಪಾದದ ತೋಳ ಅಷ್ಟಾದ್ರೂ ನಾವು ರಂಗಭೂಮಿ ಬಗ್ಗೆ ಕಾಳಜಿ ಮಾಡ್ಕೊಂಡು ಅವ್ರ ಆಸೆನ ಈಡೇರಿಸ್ಕೊಂಡು, ಆಮ್ಯಾಗ ನಮ್ಮ ಅಕ್ತಿರಿಗೆ ಯಾರು ಇಲ್ಲೀಗ ಅವ್ರು ಏಕಾಂಗಿ ಆಗ್ಬಿಟ್ಟು ಹೋದ. ನಾವಿರೋರು ಪ್ರತಿಯೊಬ್ಬರು ಅವ್ರ ಅಣ್ತಂದಿರ. ನಾವು ಅವ್ರು ಏನೇ ಕಷ್ಟ ನಷ್ಟ ಏನಾದ್ರು ಅವ್ರ ಹೆಗಲು ಕೊಡಬೇಕು ಅಂತ ನಾನು ಒಬ್ಬನೇ ಅಲ್ಲ, ನಮ್ಮೆಲ್ಲರಲ್ಲೂ ಕೇಳ್ಕೊಂತ ಇದ್ದೀನಿ. ಇಷ್ಟ ಹೇಳಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಅವ್ರ ಬಗ್ಗೆ ಮಾತಾಡೋದು ದೊಡ್ಡವಂತೂ ನಾನು. ಯಾಕಂತಂದ್ರೆ ಅವ್ರು ಇಲ್ಲಿ ಮಾಡಿದ್ದೇ ಮೊದ್ಲು ಕಲ್ಯಾಣ ಮಂಟಪ ಅಂತ ಮಾಡಿರ್ಲಿಲ್ಲ, ರಂಗಾಶ್ರಯ ಅಂತ ಮಾಡಿದ್ರು. ಅವ್ರದ್ದೊಂದು ಆಸೆ ಇತ್ತು, ಇಲ್ಲೊಂದಿಷ್ಟು ಉತ್ತರ ಕರ್ನಾಟಕ ಎಲ್ಲ ಹುಡುಗರು ಕರ್ಕೊಂಡ್ಬಂದು ಇಲ್ಲೊಂಥರ ಈಗ ರಂಗಾಯಣದಾಗ ಅಲ್ಲೆಲ್ಲ ಹೆಂಗ್ ಹೇಳ್ಕೊಡ್ತಾರ ಹಂಗೆ ಇಲ್ಲಿ ಹೇಳ್ಕೊಟ್ಟು ಅವ್ರಿಗೆಲ್ಲ ಟ್ರೈನಿಂಗ್ ಮಾಡ್ಬೇಕು ಅಂತ ಹೇಳಿ ಕಾರಣಾಂತರಗಳಿಂದ ಅದು ಆಗ್ಲಿಲ್ಲ. ಆದ್ರೂ ಈಗ ಅವ್ರ ಮಕ್ಳು ಅದಾರ, ಬಸೀರ್ ಅದಾನ, ದಾವುಲ್ ಅದಾನ, ಅವ್ರ ತಂದೆ ಆಸೆನ ಅವ್ರು ಈಡೇರಿಸ್ಲಿ ಅಂತ ಹೇಳಿ ನಾನು ಕೇಳ್ಕೊಂತೀನಿ ಈ ಸಂದರ್ಭದಾಗ. ಸಲ್ಲಿಸಲು ನಾನು ಸಹೋದರಿ ಉಮಾಶ್ರೀ ಮಾತೆ ಅವರಿಗೆ ವಿನಂತಿಸ್ತಾ ಇದ್ದೀನಿ. ದಯಮಾಡಿ ಮೇಡಮ್. ಎಲ್ರಿಗೂ ನಮಸ್ಕಾರ. ನಮ್ಮ ಸಹೋದರ
ರಾಜು ತಾಳಿಕೋಟೆ. ವೃತ್ತಿರಂಗಭೂಮಿಯಲ್ಲಿ ತನ್ನದೇ ಹೆಸರನ್ನ, ಹೆಜ್ಜೆ ಗುರುತುಗಳನ್ನ ಮೂಡಿಸಿರ್ತಕ್ಕಂಥ ರಾಜು ತಾಳಿಕೋಟೆ. ರಂಗಭೂಮಿಯಲ್ಲಿ ನಾನು ವೃತ್ತಿ ರಂಗಭೂಮಿಯ ನಾಟಕಗಳಿಗೆ ಬರುವಂತಹ ಸಂದರ್ಭದಲ್ಲಿ ಹೆಚ್ಚು ಗುಡಿಗೆರೆ ಕಂಪನಿ, ಚಿಂದೋಡಿ ನೀಲಾವರ್ ಕಂಪನಿ ಅಂಡ್ ಸಂಗಮೇಶ್ವರ ನಾಟಕ ಕಂಪನಿ, ನಮ್ಮ ಶೇಖ್ ಮಾಸ್ಟರ್ ಕಂಪನಿ, ಹೀಗೆ ಅನೇಕ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡತಕ್ಕಂಥ ಅವಕಾಶ ನನಗೆ ಒದಗಿ ಬಂದಿತ್ತು. ಆಗ ಅರಿಶಿನಗುಡಿ ಕಂಪನಿಯಲ್ಲೂ ಕೂಡ ನಾನು ಹೆಚ್ಚು ನಾಟಕಗಳಲ್ಲಿ ಭಾಗವಹಿಸ್ತಿದ್ದೆ. ಆ ಅರಿಶಿನಗುಡಿ ಕಂಪನಿಯಲ್ಲಿ ಈತನೂ ಕೂಡ ಕೆಲಸ ಮಾಡ್ತಿದ್ರು. ಬಹಳ ಹಿಂದೆ ತಯ್ಯಾಬು ಅಂತ ಒಬ್ಬ ಕಲಾವಿದ ಇತ್ತು, ಬಾಗಲಕೋಟೆಯಲ್ಲಿ, ಬಿಳಿಗಿಯವರು, ಅವರು ಮಾಡ್ತಾ ಇದ್ರು. ಇತ್ತೀಚೆಗೆ ಈಗ ಒಂದು ಬಹುಶಃ 6 ತಿಂಗಳಾಗಿರ್ಬೋದೇನೋ, ಹೋದ ವರ್ಷ ಜೊತೆ ಮಕ್ಕಳ ಹಾಡ್ಕೊಂಡು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೊರಟಿದ್ದಾಳೆ. ಮಹಾ ಕೋಪಿಷ್ಟ, ಸಣ್ಣ ವಯಸ್ಸಲ್ಲಿ ಮಹಾ ಕೋಪಿಷ್ಟ, ಹೆಂಡತಿ ಮೇಲೆ ಅತೀವವಾದ ಪ್ರೀತಿ, ಅತೀವವಾದ ಕಾಳಜಿ, ಮಕ್ಕಳ ಮೇಲೆ ಅತೀವವಾದ ಕಾಳಜಿ, ಹಠಮಾರಿ ಗಂಡಸು. ನಾನು ಇಂಥದ್ದು ಮಾಡ್ಬೇಕಂದ್ರೆ ನಾನು ಮಾಡಲೇಬೇಕು ಅನ್ನುವಂಥ ಒಂದು ಒಳ್ಳೆ ಕಲಾವಿದ. ಮಾತ್ರ ಇಷ್ಟು ದೊಡ್ಡದಾಗಿ ಬೆಳೆದ ಅನ್ನೋದು ಕೂಡ ಅವನ ಸ್ವಯಂ ಶ್ರಮದಿಂದ ಬೆಳೆದಿರ್ತಕ್ಕಂಥ, ಅವನ ಬುದ್ಧಿಶಕ್ತಿಯಿಂದ ಬೆಳೆದಿರ್ತಕ್ಕಂಥ ಒಂದು ಹಠ ಮತ್ತು ಛಲ ಅವನ ಬದುಕನ್ನ ಹಸನಾಗಿಸಿರ್ತಕ್ಕಂಥದ್ದು. ಅಲ್ಲಿ ಒಬ್ಬ, ನಾನು ಯಾಕೆ ಒಬ್ಬ ನಾಟಕಕ್ಕೆ, ನಾನು ಹೇಳ್ತಿದ್ದೆ ಯಾಕೋ ಕಂಪನಿ ಬಿಟ್ಟು ಹೋಗ್ತೀಯ, ಬೇಡಪ್ಪ, ನಾನು ಎಷ್ಟು ದಿವಸ ಒಂದು ಕಂಪ್ನಿನಲ್ಲಿ ದುಡಿಯೋದು, ಅವನಿಗಾಗಲೇ ಕುಡುಕನ ಪಾತ್ರದಲ್ಲಿ ಬಹಳಷ್ಟು ಹೆಸರು ಬಂದಿತ್ತು ಕೂಡ. ನನ್ನದೇ ಆದಂತಹ ಅಭಿಮಾನಿಗಳನ್ನ ಸೆಳೆಯುವಷ್ಟು ತಾಕತ್ತು ನನಗೇ ಇರುವಾಗ ನಾನು ಮತ್ತೊಂದಷ್ಟು ಜನಗಳಿಗೆ ಅನ್ನ ಹಾಕುವ ಶಕ್ತಿಯನ್ನು ನಾನು ಯಾಕೆ ಬಳಸ್ಕೋಬಾರ್ದು? ಅರ್ಥ ಆಯ್ತಲ್ಲ ನಾನು ಹೇಳೋ ಉದ್ದೇಶ ಏನು? ಆ ಹಠ ಮತ್ತು ಛಲ ಒಂದು 3 ಕಂಪನಿಗೆ ಮಾಲೀಕ ಆಗುವಷ್ಟು ಮಟ್ಟಕ್ಕೆ ಅವನ ಹಠ ಮತ್ತು ಛಲ ಸಾಧನೆಯನ್ನ ಮಾಡಿ 100 ಜನಗಳಿಗೆ ಅನ್ನ ಹಾಕುವಷ್ಟು ಶಕ್ತಿಯನ್ನ ಆತ ಬೆಳೆಸ್ಕೊಂಡ, ಕುಟುಂಬವನ್ನ ಕೈ ಹಿಡ್ದ, ಹೊಲ ಮನೆ ತಗೊಂಡ, ಮಕ್ಕಳಿಗೆ ಮದುವೆ ಮಾಡ್ದ, ಸಿನಿಮಾದಲ್ಲಿ ಪಾತ್ರ ಮಾಡ್ದ, ಇವತ್ತು ರಂಗಾಯಣದಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡೋ ಮಟ್ಟಕ್ಕೆ ಆತ ಹೋದ ಅಂತ ಹೇಳಿದ್ರೆ ಇದು ಸ್ವಯಂ ಶ್ರಮದ ಪ್ರತಿಫಲವೇ ಹೊರತು ಮತ್ಯಾರಿಂದಲೂ ಸಿಕ್ಕಂತಹ ಯಶಸ್ಸು ಅಲ್ಲ ಅನ್ನುವಂಥದ್ದನ್ನು ನಾವು ಅರ್ಥಕೋಬೇಕಾಗುತ್ತೆ. ಈಗ ಆತ ಹೋದ ಅಂತಿದ್ದ ಹಾಗೆ ನಿನ್ನೆ ನಾನು ಮದರಖಂಡಲ್ಲಿದ್ದೆ, ನನ್ನ ಕ್ಷೇತ್ರದಲ್ಲಿ ನಾನು ಹೀಗೆ ಮಾತಾಡ್ಸಕ್ ಹೋಗಿದ್ದೆ ತೀರ್ಕೊಂಡು ಮನೆ. ನಮ್ಮ ಹುಡುಗ ತಂದು ಹಿಂಗೆ ಮೊಬೈಲ್ ಏನು ಹೋಗೋಣಪ್ಪ ಮುಗೀತು ಅಂತ ಹಿಂಗೆ ಹೊರಟಿದ್ರಿ, ಮೊಬೈಲ್ ಇಟ್ಕೂಡ್ಲೆ ಮತ್ತೆ ಕುಸಿದು ಕೂತ್ಬಿಟ್ಟೆ ನಾನು. ಒಂದ್ಸಲ ಉಮೇಶ್ ಅಣ್ಣಂಗೆ ಈ ಥರ ತೊಂದರೆ ಆಗಿದೆ, ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ತಾನೇ ಫೋನ್ ಮಾಡಿ ಮುಗಿಸಿ ವಿಷಯ ತಿಳ್ಕೊಂಡು ಕೂತಿದ್ದೆ. ಮೈಂಡ್ ಒಂಥರ ಅಪ್ಸೆಟ್ ಆಗಿತ್ತು. ಮತ್ತೆ ಎದ್ದು ಹೊರಡೋಣ ಅನ್ನೋ ಅಷ್ಟರಲ್ಲಿ ಆ ಫೋಟೋ ಮುಂದೆ ಇಟ್ಟ ಮೊಬೈಲ್. ಹಾ ಅಂದೆ ಒಂದೇ ಏನು ಹೇಳ್ತಿದ್ರು, ಏನಿದ್ರು, ಸಾಧ್ಯನೇ ಇಲ್ಲ ಹೀಗೆಲ್ಲ. ಸಣ್ಣ ವಯಸ್ಸು, ನಮ್ಮೆಲ್ರಿಗಿಂತಲೂ ಒಂದು 8-9 ವರ್ಷ ಚಿಕ್ಕವನು. ಐ ಥಿಂಕ್ 59 ಇರಬಹುದೇನೋ, ಅವನಿಗೆ 58, 59 ಇರಬಹುದೇನೋ. ನಿರೀಕ್ಷೆ ಮಾಡಿರ್ಲಿಲ್ಲ ನಾನು, ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾನೆ ಅಂತ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಭಗವಂತನ ಆಟ, ಅವನ ಕರೆದಾಗ ಎಲ್ಲರೂ ಹೋಗ್ಲೇಬೇಕು ಅನ್ನುವಂಥ ನಿಯಮ ಬೇರೆ ಹಾಕೊಟ್ಟಿದ್ರು. ಹೋಗು ಅಂದಾಗ ಬರಬೇಕು, ಇಲ್ಲಿ ಜೀವ ತಳೆದು ಬಿಟ್ಟಬೇಕು, ಬಾ ಅಂದಾಗ ಜೀವ ಕಳ್ಕೊಂಡು ಹೋಗ್ಬೇಕು. ಆದ್ರೂ ಸಹ ಇನ್ನೂ ಬೇಕಾದಷ್ಟು ಅವನು ಮಾಡುವಂತ ಕೆಲಸಗಳಿದ್ದು, ಕನಸುಗಳಿದ್ದು ಅವನಿಗೆ. ಪಾಪದ ಜೀವ ನನ್ನ ಸಹೋದರ ಹೋದ ಅಂತ ಹೇಳ್ಕೊಳಕ್ಕೆ ಮನಸ್ಸಿಗೆ ಘಾಸಿ ಅನ್ಸುತ್ತೆ, ನೋವಾಗತ್ತೆ. ಆದ್ರೂ ವಾಸ್ತವವನ್ನು ಒಪ್ಕೊಳ್ಳೇಬೇಕು, ಆಗಿರೋದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಭಗವಂತ ಕೊಟ್ಟಂಥದ್ದನ್ನ ಅವನ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಆ ನೋವನ್ನು ಭರಿಸುವ ಶಕ್ತಿ ಕೊಡಲಿ.
ಆ ಮಕ್ಕಳಿಗೆ ಉತ್ತಮವಾದಂತಹ ಮಾರ್ಗವನ್ನ ಆತ ಎಲ್ಲೇ ಇದ್ರೂ ಅವರಿಗೆ ಮಾರ್ಗದರ್ಶನ ಸಫಲ ಅಂತ ಸಾಧಕ ರಾಜ್ಯ ತಾಳಿಕೋಟೆ ಅನ್ನುವಂಥ ಮಾತನ್ನು ಹೇಳಿದಂಥ ಗೌರವ ಧನ್ಯವಾದಗಳು. ಈಗ ಇನ್ನೋರು ಮಾಹಿನಿಯವರು ಮಾತಾಡಲಿಕ್ಕೆ ಸಲಾಮ್ ಅಲೈಕುಂ. ಬದುಕಿನ ಗುರುತು ಗುರಿ ದಿಕ್ಸೂಚಿಯಾಗಲಿ, ಶೀಲದ ಗಡಿ ಮೇರಿ ಪಯಣ ಸಾಗಲಿ ಅಂತ ನಮ್ಮ ಹೆಮ್ಮೆಯ ಉಸ್ತಾದ್ ರಾಜು ತಾಳಿಕೋಟೆಯವರು, ನಾನು ಬಾಗಲಕೋಟೆ ಬನಶಂಕರಿ ಜಾತ್ರೆ ನಲ್ಲಿ ಎಲ್ಲರೂ ಒಂದು ಕಣ್ಣು ಬಿಟ್ಟು ಅವರು ನಮ್ಮ ರಾಜು ತಾಳಿಕೋಟೆ ಸಾಹೇಬರು ಅವರ ಒಂದು ಸುಂದರವಾದ ನಾಟಕ ನಮ್ಮ ಮುನ್ನಾ ಸತಾರಿಕರ್ ಅವರು ಬದಾಮಿಲಿಂದ, ನಮ್ಮ ಬಶೀರ್ ಉರ್ಫ್ ಭಾರತ್ ಅವ್ರ ಜೊತೆ ನಾವು ಬಹಳ ಆತ್ಮೀಯದಿಂದ ಇದ್ದವರು. ಇವತ್ತು ಉಮಾಶ್ರೀ ಮೇಡಮ್ ಜೊತೆ ಅವರು ಕಾಲನ್ನು ಕಳ್ತಿದ್ದಾರೆ. ಈಗಾಗಲೇ ತಾನ 2 ದಿವಸ ಆಯಿತು ಉಮ್ರಾ ಹಜ್, ನಾನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ನಲ್ಲಿ ಪ್ರತಿ ತಿಂಗಳ ಉಮ್ರಾಗೆ ಹೋಗ್ತೇನೆ ಸೌದಿ ಅರೇಬಿಯಾದಿಂದ ಮಕ್ಕಾ ಮದೀನಾನಲ್ಲಿ. ಅಲ್ಲಿಯೂ ಸಹ ಇದು 5 ಅಕ್ಟೋಬರ್ 5ನೇ ತಾರೀಕಿಗೆ ಅವ್ರ ಹೆಸರಲ್ಲೇ ನಾನು ತವಾಫ್ ಮಾಡಿದ್ದೆ ಮಕ್ಕನಲ್ಲಿ ಮೇಡಮ್, ಇವ್ರ ಹೆಸರಲ್ಲೇ. ನಮ್ಮ ಭರತ ಈಗಾಗಲೇ ಮುಂದಿನ ತಿಂಗಳ ಅಪ್ಪ ಅವರಿಗೆ ಉಮ್ರಾ ಮಾಡುವಂತಾದ ಒಂದು ಅವ್ರಿಗೆ ಯೋಚನೆ ಬಂದಿತ್ತು. ಅವ್ರಿಗೆ ಉಮ್ರಾ ಆಗಿಲ್ಲ, ಆದ್ರೆ ಲಿಸ್ಟ್ನಾಗ ಇದ್ರವರು. ನಾ ಅಲ್ಲಾಹನ ಕಡೆಯಿಂದ ಬೇಡ್ಕೋತೀನಿ, शहादत शहीदों में और हाजियों में उनका नाम दर्ज हो, ये मैं दुआ करता हूँ अल्लाह कबूल करे। और मैं बहुत आजिज़ी से अफसोसनामा पेश करता हूँ कि आज हमारे इस उत्तर कर्नाटक की एक शान थी जो राजू तालिकोटे साहब, जिस तरह एक तारा था वो टूट फिर भी हमारे दिलों में है। अभी भी हमारी बहुत अच्छी जो उनके लाइफ में जो ये एक्टिंग किए हैं, माशाल्लाह जो परफॉर्मेंस दिए हैं वो हमारे साथ रखे हैं। मैं दुआ करता हूँ और 28 अक्टूबर को फिर मैं उम्रा जा रहा हूँ इंशाल्लाह। क्या है, उनके नाम से उम्रा करता हूँ मैडम, उनके नाम से उम्रा करता हूँ। और मैं चाहूँगा कि उनकी फैमिली पर अल्लाह खास करम फरमाए और क्या है अल्लाह उनको सब्र जमील दे। और जितने भी लोग यहाँ पर बैठे हैं दुआ करो कि इंशाल्लाह अल्लाह पसंद आ गई तो वो जन्नती। एक चीज सिर्फ एक अदा, एक्टिंग तो बहुत किए हैं लेकिन क्या है अल्लाह को सिर्फ एक अदा की जरूरत है। वो कौन सी अदा पसंद आई वो अल्लाह बेहतर जानता। वो अदा के सदके में क्या है मक्का मदीने के उनकी मग़फ़िरत फरमाए, अल्लाह उनको जन्नत नसीब करे। अस्सलाम वालेकुम रहमतुल्लाहि व बरकातुहू। ನನ್ನ ಕೇಳಾರ್ದನ ಏನು ಮಾಡ್ತಿದ್ದಿಲ್ಲ. ಇವತ್ತಿನ ದಿವಸ ನಾವು ನಿಜವಾಗಲೂ ರಂಗಭೂಮಿ ಕಳೆಯನ್ನು ಕಳ್ಕೊಂಡಿದ್ದೀವಿ. ಭಾಳ ದುಃಖ ಆಗಿದೆ. ನನಗೆ ನಡುಗು ಸಹ ಬರ್ತಾ ಇದೆ ಅವನ ಹೆಸರು ಕೇಳಿದರೆ. ಯಾಕಂದ್ರೆ ನನಗೆ ಹೇಳಾರ್ದನೆ ಅನ್ನಲ್ಲ, ನನಗೆ ಹುಡುಗಾಟ ಮಾಡ್ತಿದ್ದ ಸಿದ್ಧ, ನಿನ್ನ ಕಳಿಸಲಾರ್ದ ನಾವು ಹೋಗಂಗಿಲ್ಲ ಅಂತ. ಈಗ ನಾನು ಬಿಟ್ಟು ಹೆಂಗ ಅಂತ ನಮಗೂ ಜನ ದುಃಖ ಆಗ್ತದೆ. ದಯವಿಟ್ಟು ಕ್ಷಮಿಸಬೇಕು. ಅವನು ನಾನು 40 ವರ್ಷದಿಂದ जोड़ी पिछले सब दिनों में तुम्हें बहुत मुबारक है। अल्हम्दुलिल्लाह सब बच्चे हैं, हमारे भारत है, बहुत सब्र हुई अल्लाह जी। और एक महीना पहले उम्रा के वास्ते बोले थे, फिर भी अल्लाह क्या है उनका अल्लाह उम्रा कबूल करे थे। और पूरा उम्रा का हफ्ता प्लान है, बोले थे बशीर अब्बा अम्मी अब्बा को उम्रा को ले जाओ, अमर खान साहब बोल को। फिर अल्लाह को देखो मरे बात के अल्लाह उनको क्या है जन्नत नसीब करे, तो अल्हम्दुलिल्लाह शहीदों में उनको शामिल करता है। और क्या है उम्रा हाजी लोगों में शामिल करना। इसी बढ़ को नहीं, सब्र करो, अल्लाह के साथ बढ़िया एक ने सब जाना है इंशाल्लाह। क्या है उनके हक में दुआ करो, कुरान पढ़ने लगाओ। और क्या है अब सब लोग क्या है उनको चाहते हैं, किसकी भी दुआ अल्लाह कबूल करता है। हाँ ये सब्र करो, अल्लाह सब तुम्हारे साथ है। सब्र कौन करता है उसके साथ है अल्लाह। पूरे हैं तो सब उनके अभिमानी ऐसो अल्लाह भेजा, फरिश्तों को उतारता। जो प्यारा बंदा, अल्लाह का प्यारा बंदा कौन है, फरिश्ते रहते हैं। हमें क्या चीज़ है, कोई सा दुआ करो, बहुत बड़े उन्होंने क्या है नाम अपना कमा लें। इस
क्या इसकी भी दुआ लगती है, दुआ करो इंशाल्लाह। ఏం ప్రేమంటే ಈಗ ಸುಮ್ಮದು ಏನದು ಒಂದು ಪಿಕ್ಚರ್ ಆ್ಯಂಡ್ ಆದ್ಮ್ಯಾಗ ಮತ್ತೆ ಹೋಗ್ತಿಲ್ಲ ಹಂಗೆ ಜೀವನ ಐತಿದೆ 3 ತಾಸಿಂದಿಲ್ಲ 1 ಸೆಕೆಂಡ್ ಜೀವನ ಇಲ್ಲ. ಅವ್ರು ಇವತ್ತನ್ನಾಗ ಏನು ಸಾಧನೆ ಕೊಟ್ಟಾರ ಅದು ನೆನಪು ಮಾಡ್ಕೊಂಡು ಹೋಗೋದು ಡ್ರಾ ಮಾಡೋದು ಎಲ್ಲ ಥರದ ನಿಮ್ಮ ಮಕ್ಕಳಿಗೆ ಕಾಯ್ಕೊಡಿ. ಯಾವ ಏನು ಒಂದು ನುಡಿಯನ್ನು ಕೊಟ್ಟಾರ ಜೀವನದಾಗ ಏನು ಮುಂದೆ ಆಗಬೇಕು ಅದೆಲ್ಲ ಆ ರೂಪಿನಲ್ಲಿ ನೀವು ಮುಂದೆ ನಡವಳಿಕೆ ಒಂದು ಚಲೋ ಬೆಳೆದು ಹೋಗ್ರಿ, ಎಲ್ಲ ಚಲೋ ಆಗ್ತದೆ. ಅದೇನು ದೊಡ್ಡ ವಿಷಯ, ನಾನು ಹೋಗ್ತೀನಿ ಅಂತೇಳಿ ಎಲ್ಲರ ಮನೆಗೂ ಸಾಸಿವೆ ಕಾಳು ತರ್ತೀನಿ ಅನ್ನೋ ಮುಂದೆ ನಿಲ್ಲು ಒಂದು ನಿಮಿಷ ನಿಲ್ಲು. ಏನು ಸಾಸಿವೆ ಕಾಳು ತರ್ಬೇಕು ಎಂಥವ್ರ ಮನ್ಯಾಗ ಅಂದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳನ್ನ ತಗೊಂಡು ಬಾ. ಹೌದಾ ಅಂತೇಳಿ ಆಕಿ ಏನ್ ನಮ್ಮ ಭಾಷೆ ಕವರ್ ಹರಿತೀವಿ ಹಂಗೆ ಓಡೋಡಿ ಮನೆಗೆ ಹೋಗಿ ಒಂದಿಷ್ಟು ಸಾಸಿವೆ ಕಾಳು ಕೊಡ್ರಿ ಅಂತ ಕೊಡ್ಲಾಕ್ ಬಂದಾಗ ನಿಮ್ಮ ಮನೆಗೆ ಯಾರು ಸತ್ತಾರನ್ರಿ? ಹೌದು ನಮ್ಮ ಅಜ್ಜ ಸತ್ತಾನ್ರಿ. ಅಲ್ಲಿ ಫೋಟೋಗಳದ ಎಲ್ಲರ ಮನ್ಯಾಗೂ ಫೋಟೋ ತೆಗಿರೋದು ಫೋಟೋ. ಇವ್ರ ಮನೆ ಸತ್ರ, ಅವ್ರ ಮೊದಲು ಸತ್ರ, ನಮ್ಮ ಅಜ್ಜ ಸತ್ತಾರ. ಎಲ್ಲರ ಮನೆ ತಿರುಗಾಡ್ತಾಳ, ಸಾವಿಲ್ಲದ ಮನೆ ಆಕೆ ಸಿಗಂಗಿಲ್ಲ ಬರಿಗೈಲೇ. ಯಾಕಂತಂದ್ರೆ ಬಹಳ ಒಡನಾಡಿಗಳು ನಾವು ರಾಜು ಮಾಮ ಅಂತೀವಿ. ಯಾವತ್ತೂ ನಮ್ಮನ್ನ ಇಸ್ಲಾಂ ಧರ್ಮದವರಾಗಿದ್ರು, ನಾವು ಹಿಂದೂ ಧರ್ಮರಾಗಿದ್ರು ನಮ್ಮನ್ನ ಹಳೆಯ ಅಂತಾನೆ ಭಾವಿಸ್ತಿದ್ರು. जोर एक एक पका एक करते हो धंधा ऐसा दो आगे चलो ಸೈಡ್ ಜಾತಿ ಸಾತ गड़बड़ नको रास्ता आगे जा रहे आहिस्ता चलो आहिस्ता छोटा है पीछे लो मयत को पीछे चलो साथी जोर एक एक पका एक करते हो धंधा ऐसा दो आगे चलो ಸೈಡ್ ಜಾತಿ ಸಾತ वो चुमरा से है आयुवादी राजू दाढ़ीपति साहब का इंतकाल होता है और मैयत भी और क्या सर टाटा है हमारे डॉक्टर और बेहतरीन ये है सरकार की नौकरी में ज़िंदगी तमाम लोग बहुत अच्छे हैं। अल्लाह के अपने घर की नौकरी लगाए हर महीना जो क्या है बढ़ रही काफिला बढ़ रहा उम्र के वास्ते तमाम लोगों को हमारी वाइफ क्या है मशवरा खिदमत की मैं वो लोग क्या है कलाज की वो अतराफ से मैं लोकल जितना कर पूरे हुबली धारवाड़ बेलगाम के इधर सब आ रहे हर महीना ग्रुप निकल रहा है बहुत अच्छा। 7 का मौका जो
मौका मिला। दो कदम तांगे ना दो ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ವಿಶೇಷವಾದಂಥ ಅವರ ಅಂತಿಮ ಯಾತ್ರೆಗೆ ಉಮಾಶ್ರೀಯವರು ಹಾಗೆ ಕನ್ನಡ ಸಂಸ್ಕೃತಿ ಇಲಾಖೆಯ JD ಹೀಗೆ ಹಲವಾರು, ಅದರ ಜೊತೆಗೆ ನಮ್ಮ ದಸ್ಕಿರ್ ಮುಲ್ಲಾ ಅವರು ಇದನ್ನು ಮುಖ್ಯ ಸಾಕ್ಷಿಯಾಗಿ ವಹಿಸ್ಕೊಂಡು, ಯಾಕಂದರೆ ಅವರೇ ನಿಂತು ಇದನ್ನೆಲ್ಲ ನೆರವೇರಿಸಿಕೊಟ್ರು. ನಮ್ಮ ಟಿಪ್ಪು ಕ್ರಾಂತಿಯ ಕರ್ನಾಟಕದ ಉಪಾಧ್ಯಕ್ಷರು ಅವರ ಒಂದು ನೇತೃತ್ವದಲ್ಲಿ ಇವತ್ತಿನ ಈ ಎಲ್ಲ ಕಾರ್ಯಕ್ರಮ ತಾವು ನೋಡಿದ್ರು. ಇವತ್ತು ಹಲವಾರು ಕಲಾವಿದರು ಬಂದರು, ಹಲವಾರು ಹೂಗಾರಿಕೆ ಜನರೆಲ್ಲ ಬಂದರು, ಗಣ್ಯಮಾನ್ಯರು ಬಂದರು ಮತ್ತು ಸುಮಾರು ಜನ ಈ ಒಂದು ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಂಡು ಅವರಿಗೆ ಅಂತಿಮ ನಮನ ಸಲ್ಲಿಸಿ ಅವರಿಗೆ ವಿದಾಯ ಹೇಳಿದ್ದಾರೆ. ಆದರೆ ಅವರ ಬಾಡಿ ಅಂದರೆ ಅವರ ಶರೀರ ಮಾತ್ರ ಹೋಗಿದೆ, ಅವರು ಮಾತ್ರ ನಮ್ಮ ಜೊತೆ ಅಚ್ಚಳಿಯಾಗಿ ಉಳಿದಿದ್ದಾರೆ. ಮನುಷ್ಯ ಜೀವನದಲ್ಲಿ ಏನಾದರೂ ಸಾಧಿಸಬೇಕು ಅಂದರೆ ಒಂದು ವಿಶೇಷವಾದಂಥ ಸಮಾಜಕ್ಕೆ ಕೊಡುಗೆಯಾಗಿ ಕೊಡಬೇಕು. ಯಾಕಂದರೆ ಅವರು ಹಿಂದೂ ಮುಸ್ಲಿಂ ಕ್ರೈಸ್ತರೆನ್ನದೇ ಅವರು ಒಬ್ಬ ನಾನು ಭಾರತೀಯ ಒಬ್ಬ ಕರ್ನಾಟಕದ ವ್ಯಕ್ತಿಯನ್ನು ಮುಖಾಂತರ ಅವರು ಪರಿಚಯವಾಗಿ ಇಡೀ ಒಂದು ಕರ್ನಾಟಕಕ್ಕೆಲ್ಲ ಇಡೀ ಭಾರತಕ್ಕೇ ಒಂದು ಮಾದರಿಯಾದಂಥ ರಾಜು ತಾಳ್ಕೋಟರಿಗೆ ಮತ್ತೊಮ್ಮೆ ಅಂತಿಮ ನಮನ ಸಲ್ಲಿಸಿ ಈ ಒಂದು ಓಪನ್ ಹಾರ್ಟ್ ಕನ್ನಡ ಚಾನಲ್ನ ವೀಕ್ಷಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.